ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಥರ್ಡ್ ಸೆಮಿಸ್ಟರ್ BCom ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ವ್ಯಾಲ್ಯೂಯೇಷನ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಆ ಚಾಪ್ಟರ್ಲಿ ಸೂಪರ್ ಪ್ರಾಫಿಟ್ ಆ್ಯಂಡ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಗುಡ್ವಿಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ದ ನೆಟ್ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಆಫ್ಟರ್ ಪ್ರೊವೈಡಿಂಗ್ ಫಾರ್ ಟ್ಯಾಕ್ಸೇಷನ್ ಫಾರ್ ದ ಪಾಸ್ಟ್ 5 years ಆರ್ 80,000, rupees 92,000, rupees 85,000, rupees 1,05,000 and rupees 1,18,000 ಕೊಟ್ಟಿದ್ದಾರೆ. ದ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ ದ ಬಿಸ್ನೆಸ್ ಆಫ್ rupees 8 lakh. ಎಷ್ಟಿದೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ ದ ಬಿಸ್ನೆಸ್ ಆಫ್ rupees 8 lakh ಇದೆ. ದ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಇನ್ ದಿಸ್ ಟೈಪ್ ಆಫ್ ಬಿಸ್ನೆಸ್ ಈಸ್ 10%. It is expected that the company will be able to maintain its super profit for the next 5 years. Calculate the value of goodwill on the basis of ಒಂದು ಯಾವ್ದ್ರ ಮೇಲೆ ಕೇಳಿದ್ದಾರೆ ಅಂದರೆ 5 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಆ್ಯಂಡ್ ಸೆಕೆಂಡ್ ಒನ್ ಬಂದು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಮೇಲೆ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಬಿಸ್ನೆಸ್ಸಲ್ಲಿ ನೆಟ್ ಪ್ರಾಫಿಟ್ ಆಫ್ಟರ್ ಪ್ರೊವೈಡಿಂಗ್ ಟ್ಯಾಕ್ಸೇಷನ್. ಸೊ ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಆದಮೇಲೆ ಲಾಸ್ಟ್ 5 years ಪ್ರಾಫಿಟ್ ಕೊಟ್ಟಿದ್ದಾರೆ. 80,000, 92,000, 85,000, 1,05,000 ಆ್ಯಂಡ್ 1,18,000 ಟೋಟಲ್ 5 yearsದು ಪ್ರಾಫಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇವರೇ ಕೊಟ್ಟಿರೋದ್ರಿಂದ ನಮಗೇನು ಇಲ್ಲಿ ಮತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ. ಡೈರೆಕ್ಟಾಗಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂದ ಬಿಸ್ನೆಸ್ ಎಷ್ಟಿದೆ ಅಂದರೆ 8 lakh ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಟಿಲ್ಲ ಅಂತಂದರೆ ಟೋಟಲ್ ಅಸೆಟ್ಸಿಂದ ಲಯಬಿಲಿಟೀಸ್ನ ಲೆಸ್ ಮಾಡಿ ನಮಗೆ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದ್ರ ಮೇಲೆ ಪ್ರಾಬ್ಲಮ್ನ. ಇಲ್ಲಿ ಡೈರೆಕ್ಟಾಗಿ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕೊಟ್ಟಿದ್ದಾರೆ 8 lakh. ಆ್ಯಂಡ್ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಸೊ ಬಿಸ್ನೆಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತಂದರೆ 10% ಇದೆ. ಮತ್ತು ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ದ ಕಂಪನಿ ವಿಲ್ ಬಿ ಏಬಲ್ ಟು ಮೇಂಟೈನ್ ಇಟ್ಸ್ ಸೂಪರ್ ಪ್ರಾಫಿಟ್ ಆಫ್ ದ ನೆಕ್ಸ್ಟ್ 5 years. ಸೂಪರ್ ಪ್ರಾಫಿಟ್ ಅಂತ ಅಂದರೆ ನಾರ್ಮಲ್ ಪ್ರಾಫಿಟ್ಗಿಂತ ಎಕ್ಸ್ಟ್ರಾ ಪ್ರಾಫಿಟ್ ಏನು ಬರುತ್ತೆ ಅದನ್ನು ಸೂಪರ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಅದನ್ನು 5 years ತನಕ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಆನ್ ದ ಬೇಸಿಸ್ ಆಫ್ ಫಸ್ಟು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 5 years ಪರ್ಚೇಸ್ ಆಫ್ ದ ಸೂಪರ್ ಪ್ರಾಫಿಟ್ ಮೆಥಡ್ ಆ್ಯಂಡ್ ಬಿ ಬಂದು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಫಸ್ಟು ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಸ್ಟೆಪ್ 1 ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್. ಸೊ ಅವರೇಜ್ ಪ್ರಾಫಿಟ್ ಅಥವಾ ಸಿಂಪಲ್ ಅವರೇಜ್ ಮೆಥಡ್ ಅಂತ ಹೇಳ್ತೀವಿ. ಸೊ ಅವರೇಜ್ ಪ್ರಾಫಿಟ್ ಅಂತಂದರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿ 80,000, 92,000, 85, 1,05,000, 1,18,000. ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಡಿವೈಡೆಡ್ ಬೈ 5 ಮಾಡೋಣ. ಸೊ ಇಲ್ಲಿ ಟೋಟಲ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಫಸ್ಟ್ ಇಯರಲ್ಲಿ 80,000. ಸೊ ಫಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿದೆ ಅಂದರೆ 80,000 ಆ್ಯಂಡ್ ಸೆಕೆಂಡ್ ಇಯರಲ್ಲಿ 92,000 ಆ್ಯಂಡ್ ಥರ್ಡ್ ಇಯರಲ್ಲಿ 85,000 ಆ್ಯಂಡ್ ಫೋರ್ತ್ ಇಯರಲ್ಲಿ 1,05,000 ಕೊಟ್ಟಿದ್ದಾರೆ ಆ್ಯಂಡ್ ಫಿಫ್ತ್ ಇಯರಲ್ಲಿ 1,18,000 ಕೊಟ್ಟಿದ್ದಾರೆ. ದ ಟೋಟಲ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ 4,80,000 ಆಗುತ್ತೆ. 4,80,000 ಡಿವೈಡೆಡ್ ಬೈ 5 ಮಾಡಿದ್ರೆ ಆವ್ರೇಜ್ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂದರೆ 96,000 ಸಿಗುತ್ತೆ. ಎಸ್, ಟೋಟಲ್ ಪ್ರಾಫಿಟ್ಟಿಂದ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ನ ಮಾಡಿದ್ರೆ ಅವರೇಜ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ 96,000 ಕೊಟ್ಟಿರ್ತಾರೆ. ಸೊ ಇಲ್ಲೇ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ಎಷ್ಟು ಪ್ರಾಫಿಟ್ ಅಂತ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಆ್ಯಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ನ ಮಾಡಿದ್ರೆ ವಿ ವಿಲ್ ಗೆಟ್ ಆವ್ರೇಜ್ ಪ್ರಾಫಿಟ್. ಅದಾದಮೇಲೆ ನೆಕ್ಸ್ಟು ಏನಂತಂದರೆ ಸ್ಟೆಪ್ 2ನಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟನ್ನು ಮಾಡಬೇಕು. ನಾರ್ಮಲ್ ಪ್ರಾಫಿಟ್ಗೆ ಒಂದು ಫಾರ್ಮುಲಾ ಇದೆ. ಏನಂತಂದರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ 100. ಸೊ ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂದ ಬಿಸ್ನೆಸ್ ಎಷ್ಟಿದೆ ಅಂದರೆ 8 lakh ಇದೆ. ಆ್ಯಂಡ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 10%. 10% ಅಂತಂದರೆ 10 ಡಿವೈಡೆಡ್ ಬೈ 100 ಬರುತ್ತೆ. ಅಥವಾ ಫಾರ್ಮುಲಾದಲ್ಲೇ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ 100 ಅಂತ ತಗೊಳ್ಳಿ. ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ 8 lakh ಇದೆ. ಇಂಟು 10/100 ಮಾಡಿದ್ರೆ ನಾರ್ಮಲ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ 80,000 ಬರುತ್ತೆ. ಸೊ 8 lakhಲ್ಲಿ 8 lakh ಇಂಟು 10% ಮಾಡಿದ್ರೆ 80,000 ಇಸ್ ದ ನಾರ್ಮಲ್ ಪ್ರಾಫಿಟ್. ಆ್ಯಂಡ್ ಥರ್ಡ್ ಸ್ಟೆಪ್ 3ನಲ್ಲಿ ಏನಂತಂದರೆ ಸೂಪರ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೂಪರ್ ಪ್ರಾಫಿಟ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಅವರೇಜ್ ಪ್ರಾಫಿಟಿಂದ ನಾರ್ಮಲ್ ಪ್ರಾಫಿಟನ್ನು ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಸೂಪರ್ ಪ್ರಾಫಿಟ್. ಸೊ ಅವರೇಜ್ ಪ್ರಾಫಿಟ್ ಎಷ್ಟಿದೆ 96,000 ಇದೆ ಆ್ಯಂಡ್ ನಾರ್ಮಲ್ ಪ್ರಾಫಿಟ್ ಬಂದು 80,000 ಇದೆ. 96,000ಇಂದ 80,000ನ ಲೆಸ್ ಮಾಡಿದ್ರೆ ಸೂಪರ್ ಪ್ರಾಫಿಟ್ ಬಂದು 16,000 ಆಗುತ್ತೆ. ಸೊ ಈಗ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನಾವು ಗುಡ್ವಿಲ್ನ 5 year
ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಸ್ಟೆಪ್ 5 ಫಸ್ಟ್ ಒನ್ ಏನಂತಂದರೆ 5 year ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಗುಡ್ ವಿಲ್ ಇಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ಎಷ್ಟು ವರ್ಷಕ್ಕೆ ಅಂತಂದರೆ 5 years. ಸೂಪರ್ ಪ್ರಾಫಿಟ್ ಎಷ್ಟು ಬಂದಿದೆ? 16 ಬಂದಿದೆ. 16,000 ಇಂಟು 5 ಮಾಡಿ. 16,000 ಇಂಟು 5 ಮಾಡಿದ್ರೆ ನಮಗೆ ಇಲ್ಲಿ ಎಷ್ಟು ಸಿಗುತ್ತೆ ಅಂದರೆ 80,000 ಈಸ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆನ್ ದ ಬೇಸಿಸ್ ಆಫ್ ದ ಸೂಪರ್ ಪ್ರಾಫಿಟ್ ಮೆಥಡ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಕ್ಯಾಪಿಟಲೈಸೇಷನ್ ಮೆಥಡನ್ನು ಯಾವ ರೀತಿ ಮಾಡೋದಂತ ಅಂದರೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಸೂಪರ್ ಪ್ರಾಫಿಟ್ ಎಷ್ಟು ಬಂದಿದೆ? 16,000 ಬಂದಿದೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ಸ್ ಎಷ್ಟಿದೆ? ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 10% ಅಂತ. ಆ್ಯಂಡ್ ನಾವಿಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನಾರ್ಮಲ್ ರೇಟ್ ಆಫ್ ರಿಟರ್ನು 10%. ಸೊ ಇಂಟು 100 ಮಾಡಿ. ಸೊ ಇಲ್ಲಿ ನೋಡಿ 16,000 ಡಿವೈಡೆಡ್ ಬೈ 10 ಇಂಟು 100 ಮಾಡಿದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಎಷ್ಟಿದೆ ಅಂದರೆ 1,60,000 ಇದೆ. ಸೊ ಇದನ್ನು ನಾವು ಇಷ್ಟನ್ನ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಇದು 12 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮಲ್ಲಿ ಇಷ್ಟು ಮಾಡಿದ್ರೆ ನಿಮಗೆ ಇದು ಆ್ಯಕ್ಚುಲಿ 12 ಮಾರ್ಕ್ಸ್ ಪ್ರಾಬ್ಲಮ್. ಫಸ್ಟ್ ಏನಂತಂದರೆ ಟೋಟಲ್ ಪ್ರಾಫಿಟ್ಸ್ ತೊಗೊಳ್ಳಿ. ನಂಬರ್ ಆಫ್ ಪ್ರಾಫಿಟಿಂದ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ ಮಾಡಿದ್ರೆ ವಿ ವಿಲ್ ಗೆಟ್ ಅವರೇಜ್ ಪ್ರಾಫಿಟ್. ಅವರೇಜ್ ಪ್ರಾಫಿಟ್ಟು 96,000 ಬಂದಿದೆ. ಅದಾದಮೇಲೆ ನೆಕ್ಸ್ಟು ನಾರ್ಮಲ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ನಾರ್ಮಲ್ ಪ್ರಾಫಿಟ್ ಬಂದು ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ 100. ಆ್ಯಂಡ್ ಸೂಪರ್ ಪ್ರಾಫಿಟ್ಗೆ ಅವರೇಜ್ ಪ್ರಾಫಿಟಿಂದ ನಾರ್ಮಲ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ನಿಮಗೆ ಸೂಪರ್ ಪ್ರಾಫಿಟ್ ಸಿಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ 5 years ಪರ್ಚೇಸ್ ಆಫ್ ಗುಡ್ ವಿಲ್ 5 year ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತು ಕ್ಯಾಪಿಟಲೈಸೇಷನ್ ಕೇಳಿದ್ದಾರೆ. ಸೊ ಅದಕ್ಕೆ 5 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ಗೆ ಸೂಪರ್ ಪ್ರಾಫಿಟ್ ಇಂಟು 5 years ಮಾಡಿದ್ರೆ 80,000 ಬರುತ್ತೆ. ಆ್ಯಂಡ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಸೂಪರ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ಸ್ ಇಂಟು 100 ಮಾಡಿ. ಸೊ 16,000 ಇಂಟು 100 ಡಿವೈಡೆಡ್ ಬೈ 10 ಮಾಡಿದ್ರೆ 1,60,000 ಬರುತ್ತೆ. ಸೊ ಇದಿಷ್ಟನ್ನು ನಿಮಗೆ ಮಾಡಿದ್ರೆ 12 ಮಾರ್ಕ್ಸ್ ಪ್ರಾಬ್ಲಮ್. ಸೊ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ಸರಿ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ಸೊ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಆ್ಯಂಡ್ ನನ್ನ ವೀಡಿಯೋಸಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಆ್ಯಂಡ್ ನನ್ನ ಚಾನಲ್ಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.